ವಾಪಸ್ ಬರ್ತೀನಿ ನಿಮ್ಮ ಹತ್ರ. ಕೋರ್ ಕಮಿಟಿ ಸಭೆಯಲ್ಲಿ ಶ್ರೀರಾಮುಲು ಅವರಿಗೆ ಕ್ಲಾಸ್ ತಗೊಂಡಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ರಾಮುಲು ಅವರು ರಿಯಾಕ್ಟ್ ಮಾಡಿದ್ದಾರೆ. ರಾಧಾ ಮೋಹನ್ ದಾಸ್ ಅಗರ್ವಾಲ್ ಕ್ಲಾಸ್ ಬಗ್ಗೆ ರಾಮುಲು ಅವರು ಪ್ರತಿಕ್ರಿಯೆಯನ್ನು ನೀಡಿರೋದು. ಫೋನ್ ಮೂಲಕ ಶ್ರೀರಾಮುಲು ಅವರು ಈ ಎಲ್ಲ ಬೆಳವಣಿಗೆಯ ಬಗ್ಗೆ ರಿಯಾಕ್ಟ್ ಮಾಡಿರೋದು. ರಾಧಾ ಮೋಹನ್ ದಾಸ್ ಅವರಿಗೆ ಮಾಹಿತಿ ಇರಲಿಲ್ಲ, ಈ ಕ್ಷೇತ್ರದ ಮಾಹಿತಿಯನ್ನು ನೀಡಬೇಕಾಗಿದ್ದವರು ಸದಾನಂದ ಗೌಡರು, ಹೀಗೆ ಇತ್ಯಾದಿ ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ವಿಜಯ್, ಶ್ರೀರಾಮುಲು ಅವರಂತೂ ಸಭೆಯಲ್ಲಿ ಏನೆಲ್ಲ ಆಯಿತು ಅನ್ನೋದರ ಬಗ್ಗೆ ಮಾತಾಡಿದ್ದಾರೆ. 1-to-1 ಸಿಕ್ಕಾಪಟ್ಟೆ ಜೋರಾಗೆ ವಾದ ಪ್ರತಿವಾದ ನಡೆದು ಕ್ಲಾಸ್ ತಗೊಂಡ್ರು ಅನ್ನುವಂತಹ ಮಾತುಗಳು ಈಗ ಆಚೆ ಕೇಳಿ ಬರ್ತಾ ಇರೋದು. ರಾಮುಲು ಅವರು ಈ ರೀತಿಯ ವಿಚಾರಗಳನ್ನ ಒಪ್ಕೊಂಡ್ರ ಅಥವಾ ನಾಯಕರಿಗೆ ಸತ್ಯವನ್ನ ತಿಳಿಸುವಂತಹ ಪ್ರಯತ್ನವನ್ನ ಮಾಡಿದ್ರಂತ, ಏನೇನಾಯ್ತು ಈ ಸಂದರ್ಭದಲ್ಲಿ? ಎಕ್ಸಾಕ್ಟ್ಲಿ ಶ್ರೀಪಾದ್, ನಿನ್ನೆ ಕೋರ್ ಕಮಿಟಿ ಸಭೆ ಸುಮಾರು 1.5 ಗಂಟೆಗಳ ಕಾಲ ಹೆಚ್ಚು ಕಾಲ ಕೋರ್ ಕಮಿಟಿ ಸಭೆ ಆಯಿತು. ಸಭೆಯಲ್ಲಿ ಪ್ರಸಕ್ತ ರಾಜಕೀಯ ವಿದ್ಯಮಾನಗಳು, ಪಕ್ಷದ ಒಳಗಿನ ಬೆಳವಣಿಗೆ ಎಲ್ಲವೂ ಕೂಡ ಚರ್ಚೆ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ನೇರವಾಗಿ ರಾಧಾ ಮೋಹನ್ ದಾಸ್ ಅವರು, ಅಂದರೆ ರಾಜ್ಯ ಉಸ್ತುವಾರಿ ಹೊತ್ತಿರುವಂಥ ರಾಧಾ ಮೋಹನ್ ದಾಸ್ ಅವರು ಬಳ್ಳಾರಿಯ ಉಪಚುನಾವಣೆ ಸಂಬಂಧಪಟ್ಟ, ಸಂಡೂರಿನ ಉಪಚುನಾವಣೆ ಸಂಬಂಧಪಟ್ಟಂತೆ ಪ್ರಸ್ತಾಪ ಮಾಡಿದೆ. ಯಾಕಂದ್ರೆ ಕೋರ್ ಕಮಿಟಿ ಸಭೆಯ ಸದಸ್ಯರು ಶ್ರೀರಾಮುಲು ಕೂಡ ಇರುವಂಥದ್ದು. ಆ ಸಭೆಯಲ್ಲಿ ನೇರವಾಗಿ ಶ್ರೀರಾಮುಲನ್ನ ಪ್ರಶ್ನೆ ಮಾಡಿದ್ರು. ಸಂಡೂರಿನ ಉಪಚುನಾವಣೆಗೆ ಏನಿದೆ ಅದು ಶ್ರೀರಾಮುಲು ನೀವು ಸೋಲಕ್ಕೆ ನೀವು ಕೂಡ ಕಾರಣ ಆಗಿರುವಂಥದ್ದು, ಸಂಡೂರು ಉಪಚುನಾವಣೆ. ಜೊತೆಗೆ ಇದಕ್ಕೆ ಯಾಕೆ ಕಾರಣ ಅಂತ ನೇರವಾಗಿ ಹೇಳಿದ್ರು. ಆ ಒಂದು ಮಾತಿಗೆ ಸಿಡಿದೆದ್ದಂತಹ ಶ್ರೀರಾಮುಲು ನೇರವಾಗಿ ರಾಧಾ ಮೋಹನ್ ದಾಸ್ಗೆ ಕ್ಲಾಸನ್ನು ತೆಗೆದುಕೊಂಡ್ರು. ಅಂದರೆ ಅವರು ಸಮರ್ಥನೆ ಕೊಟ್ಟಿಲ್ಲ ಶ್ರೀಪಾದ್, ಸಮರ್ಥನೆ ಅಥವಾ ಸಮಜಾಯಿಷಿ ಅಥವಾ ಉತ್ತರವನ್ನು ಕೊಟ್ಟಿಲ್ಲ, ನೇರವಾಗಿ ಕ್ಲಾಸನ್ನು ತೆಗೆದುಕೊಂಡ್ರು. ಈ ಮಾತನ್ನ ಹೇಳ್ಬಾರ್ದು, ನಾನು ಸೋಲಿಗೆ ಕಾರಣ ಅಲ್ಲ, ನಿಮ್ಗೆ ಯಾರೋ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ, ಮತ್ತು ಜೊತೆಗೆ ಈ ರೀತಿ ಏನಾದ್ರು ಕೂಡ ನಾನೇ ಸೋಲಿಗೆ ಕಾರಣ ಅಂತ ಏನಾದ್ರು ಕೂಡ ಆರೋಪ ಮಾಡಿದ್ರೆ ನಾನು ಈ ಕ್ಷಣದಿಂದ ಪಕ್ಷ ಬಿಟ್ಟು ಹೋಗ್ತೀನಿ, ನಮಗೂ ನಿಮಗೂ ಕೂಡ ಸಂಬಂಧ ಇಲ್ಲ ಅಂತ ನೇರವಾಗಿ ಏನು ಕ್ಲಾಸ್ ಅಂತ ತೆಗೆದುಕೊಂಡ್ರು. ಅದಾದ ಬಳಿಕ ಎಲ್ಲರೂ ಕೂಡ ಸಮಾಧಾನ ಪಡಿಸುವಂಥ ಯತ್ನ ಆಯಿತು. ಒಂದು ಕೋರ್ ಕಮಿಟಿ ಸಭೆಯಲ್ಲಿ ಒಂದು ಅಂತಿಮವಾಗಿ ಆಗಿರುವಂಥದ್ದು, ಶ್ರೀರಾಮುಲು ಮಾತು ಸಂಬಂಧಪಟ್ಟ ಏನಿದೆ ಅವ್ರು ಹೇಳ್ತಾರೆ ಕರೆಕ್ಟ್ ಆಗಿದೆ ಅಂತ ಉಳಿದ ಸದಸ್ಯರು ಕೂಡ ಮನವರಿಕೆ ಮಾಡುವಂಥ ಪ್ರಯತ್ನ ಆಯಿತು. ನಾನು ಆಗಲೇ ಹೇಳಿದ ರೀತಿಯಲ್ಲಿ ಪ್ರಶ್ನೆ ಉದ್ಭವ ಆಗಿರುವಂಥದ್ದು, ರಾಧಾ ಮೋಹನ್ ದಾಸ್ ಅವರಿಗೆ ಸಮರ್ಥನೆ ಕೊಟ್ಟು ಅವರನ್ನ ಸಮಾಧಾನ ಮಾಡಿದ್ರು ಅಂತಲ್ಲ, ಈಗ ಜನಾರ್ದನ್ ರೆಡ್ಡಿ ವಿರುದ್ಧ ಅಸಮಾಧಾನಗೊಂಡಿರುವಂಥ ಶ್ರೀರಾಮುಲನ್ನು ಹೇಗೆ ಸಮಾಧಾನ ಮಾಡ್ತಾರೆ ಪಕ್ಷ ಅನ್ನೋದು ಕೂಡ ಈಗ ದೊಡ್ಡ ಪ್ರಶ್ನೆ ಆಗಿರುವಂಥದ್ದು ಶ್ರೀಪಾದ್. ಓಕೆ, ಥ್ಯಾಂಕ್ ಯು ವಿಜಯ್ ಮಾಹಿತಿಗಾಗಿ. ವಾಪಸ್ ಬರ್ತೀನಿ ನಿಮ್ಮ ಹತ್ರ. ಕೋರ್ ಕಮಿಟಿ ಸಭೆಯಲ್ಲಿ ಶ್ರೀರಾಮುಲು ಅವರಿಗೆ ಕ್ಲಾಸ್ ತಗೊಂಡಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ರಾಮುಲು ಅವರು ರಿಯಾಕ್ಟ್ ಮಾಡಿದ್ದಾರೆ. ರಾಧಾ ಮೋಹನ್ ದಾಸ್ ಅಗರ್ವಾಲ್ ಕ್ಲಾಸ್ ಬಗ್ಗೆ ರಾಮುಲು ಅವರು ಪ್ರತಿಕ್ರಿಯೆಯನ್ನು ನೀಡಿರೋದು. ಫೋನ್ ಮೂಲಕ ಶ್ರೀರಾಮುಲು ಅವರು ಈ ಎಲ್ಲ ಬೆಳವಣಿಗೆಯ ಬಗ್ಗೆ ರಿಯಾಕ್ಟ್ ಮಾಡಿರೋದು. ರಾಧಾ ಮೋಹನ್ ದಾಸ್ ಅವರಿಗೆ ಮಾಹಿತಿ ಇರಲಿಲ್ಲ, ಈ ಕ್ಷೇತ್ರದ ಮಾಹಿತಿಯನ್ನು ನೀಡಬೇಕಾಗಿದ್ದವರು ಸದಾನಂದ ಗೌಡರು, ಹೀಗೆ ಇತ್ಯಾದಿ ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ವಿಜಯ್, ಶ್ರೀರಾಮುಲು ಅವರಂತೂ ಸಭೆಯಲ್ಲಿ ಏನೆಲ್ಲ ಆಯಿತು ಅನ್ನೋದರ ಬಗ್ಗೆ ಮಾತಾಡಿದ್ದಾರೆ. 1-to-1 ಸಿಕ್ಕಾಪಟ್ಟೆ ಜೋರಾಗೆ ವಾದ ಪ್ರತಿವಾದ ನಡೆದು ಕ್ಲಾಸ್ ತಗೊಂಡ್ರು ಅನ್ನುವಂತಹ ಮಾತುಗಳು ಈಗ ಆಚೆ ಕೇಳಿ ಬರ್ತಾ ಇರೋದು. ರಾಮುಲು ಅವರು ಈ ರೀತಿಯ ವಿಚಾರಗಳನ್ನ ಒಪ್ಕೊಂಡ್ರ ಅಥವಾ ನಾಯಕರಿಗೆ ಸತ್ಯವನ್ನ ತಿಳಿಸುವಂತಹ ಪ್ರಯತ್ನವನ್ನ ಮಾಡಿದ್ರಂತ, ಏನೇನಾಯ್ತು ಈ ಸಂದರ್ಭದಲ್ಲಿ? ಎಕ್ಸಾಕ್ಟ್ಲಿ ಶ್ರೀಪಾದ್, ನಿನ್ನೆ ಕೋರ್ ಕಮಿಟಿ ಸಭೆ ಸುಮಾರು 1.5 ಗಂಟೆಗಳ ಕಾಲ ಹೆಚ್ಚು ಕಾಲ ಕೋರ್ ಕಮಿಟಿ ಸಭೆ ಆಯಿತು. ಸಭೆಯಲ್ಲಿ ಪ್ರಸಕ್ತ ರಾಜಕೀಯ ವಿದ್ಯಮಾನಗಳು, ಪಕ್ಷದ ಒಳಗಿನ ಬೆಳವಣಿಗೆ ಎಲ್ಲವೂ ಕೂಡ ಚರ್ಚೆ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ನೇರವಾಗಿ ರಾಧಾ ಮೋಹನ್ ದಾಸ್ ಅವರು, ಅಂದರೆ ರಾಜ್ಯ ಉಸ್ತುವಾರಿ ಹೊತ್ತಿರುವಂಥ ರಾಧಾ ಮೋಹನ್ ದಾಸ್ ಅವರು ಬಳ್ಳಾರಿಯ ಉಪಚುನಾವಣೆ ಸಂಬಂಧಪಟ್ಟ, ಸಂಡೂರಿನ ಉಪಚುನಾವಣೆ ಸಂಬಂಧಪಟ್ಟಂತೆ ಪ್ರಸ್ತಾಪ ಮಾಡಿದೆ. ಯಾಕಂದ್ರೆ ಕೋರ್ ಕಮಿಟಿ ಸಭೆಯ ಸದಸ್ಯರು ಶ್ರೀರಾಮುಲು ಕೂಡ ಇರುವಂಥದ್ದು. ಆ ಸಭೆಯಲ್ಲಿ ನೇರವಾಗಿ ಶ್ರೀರಾಮುಲನ್ನ ಪ್ರಶ್ನೆ ಮಾಡಿದ್ರು. ಸಂಡೂರಿನ ಉಪಚುನಾವಣೆಗೆ ಏನಿದೆ ಅದು ಶ್ರೀರಾಮುಲು ನೀವು ಸೋಲಕ್ಕೆ ನೀವು ಕೂಡ ಕಾರಣ ಆಗಿರುವಂಥದ್ದು, ಸಂಡೂರು ಉಪಚುನಾವಣೆ. ಜೊತೆಗೆ ಇದಕ್ಕೆ ಯಾಕೆ ಕಾರಣ ಅಂತ ನೇರವಾಗಿ ಹೇಳಿದ್ರು. ಆ ಒಂದು ಮಾತಿಗೆ ಸಿಡಿದೆದ್ದಂತಹ ಶ್ರೀರಾಮುಲು ನೇರವಾಗಿ ರಾಧಾ ಮೋಹನ್ ದಾಸ್ಗೆ ಕ್ಲಾಸನ್ನು ತೆಗೆದುಕೊಂಡ್ರು. ಅಂದರೆ ಅವರು ಸಮರ್ಥನೆ ಕೊಟ್ಟಿಲ್ಲ ಶ್ರೀಪಾದ್, ಸಮರ್ಥನೆ ಅಥವಾ ಸಮಜಾಯಿಷಿ ಅಥವಾ ಉತ್ತರವನ್ನು ಕೊಟ್ಟಿಲ್ಲ, ನೇರವಾಗಿ ಕ್ಲಾಸನ್ನು ತೆಗೆದುಕೊಂಡ್ರು. ಈ ಮಾತನ್ನ ಹೇಳ್ಬಾರ್ದು, ನಾನು ಸೋಲಿಗೆ ಕಾರಣ ಅಲ್ಲ, ನಿಮ್ಗೆ ಯಾರೋ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ, ಮತ್ತು ಜೊತೆಗೆ ಈ ರೀತಿ ಏನಾದ್ರು ಕೂಡ ನಾನೇ ಸೋಲಿಗೆ ಕಾರಣ ಅಂತ ಏನಾದ್ರು ಕೂಡ ಆರೋಪ ಮಾಡಿದ್ರೆ ನಾನು ಈ ಕ್ಷಣದಿಂದ ಪಕ್ಷ ಬಿಟ್ಟು ಹೋಗ್ತೀನಿ, ನಮಗೂ ನಿಮಗೂ ಕೂಡ ಸಂಬಂಧ ಇಲ್ಲ ಅಂತ ನೇರವಾಗಿ ಏನು ಕ್ಲಾಸ್ ಅಂತ ತೆಗೆದುಕೊಂಡ್ರು. ಅದಾದ ಬಳಿಕ ಎಲ್ಲರೂ ಕೂಡ ಸಮಾಧಾನ ಪಡಿಸುವಂಥ ಯತ್ನ ಆಯಿತು. ಒಂದು ಕೋರ್ ಕಮಿಟಿ ಸಭೆಯಲ್ಲಿ ಒಂದು ಅಂತಿಮವಾಗಿ ಆಗಿರುವಂಥದ್ದು, ಶ್ರೀರಾಮುಲು ಮಾತು ಸಂಬಂಧಪಟ್ಟ ಏನಿದೆ ಅವ್ರು ಹೇಳ್ತಾರೆ ಕರೆಕ್ಟ್ ಆಗಿದೆ ಅಂತ ಉಳಿದ ಸದಸ್ಯರು ಕೂಡ ಮನವರಿಕೆ ಮಾಡುವಂಥ ಪ್ರಯತ್ನ ಆಯಿತು. ನಾನು ಆಗಲೇ ಹೇಳಿದ ರೀತಿಯಲ್ಲಿ ಪ್ರಶ್ನೆ ಉದ್ಭವ ಆಗಿರುವಂಥದ್ದು, ರಾಧಾ ಮೋಹನ್ ದಾಸ್ ಅವರಿಗೆ ಸಮರ್ಥನೆ ಕೊಟ್ಟು ಅವರನ್ನ ಸಮಾಧಾನ ಮಾಡಿದ್ರು ಅಂತಲ್ಲ, ಈಗ ಜನಾರ್ದನ್ ರೆಡ್ಡಿ ವಿರುದ್ಧ ಅಸಮಾಧಾನಗೊಂಡಿರುವಂಥ ಶ್ರೀರಾಮುಲನ್ನು ಹೇಗೆ ಸಮಾಧಾನ ಮಾಡ್ತಾರೆ ಪಕ್ಷ ಅನ್ನೋದು ಕೂಡ ಈಗ ದೊಡ್ಡ ಪ್ರಶ್ನೆ ಆಗಿರುವಂಥದ್ದು ಶ್ರೀಪಾದ್. ಓಕೆ, ಥ್ಯಾಂಕ್ ಯು ವಿಜಯ್ ಮಾಹಿತಿಗಾಗಿ.
ಕೋಪಗೊಂಡಿರುವಂಥದ್ದು, ಪಕ್ಷದ ವಿರುದ್ಧ ಅಸಮಾಧಾನಗೊಂಡಿರುವಂಥದ್ದು. ರಾಜ್ಯ ಬಿಜೆಪಿ ನಾಯಕರು ಅಲ್ಲಿ ಅಂದ್ರೆ ಕೋರ್ ಕಮಿಟಿಲಿ ಇದ್ದಂಥ ಬೇರೆ ಬೇರೆ ಸದಸ್ಯರಿಂದ ಸದಾನಂದ ಗೌಡ ಇರ್ಬೋದು, ಅದೇ ರೀತಿ ಪ್ರಹ್ಲಾದ್ ಜೋಶಿ ಇರ್ಬೋದು, ಇವರೆಲ್ಲರೂ ಯಾರಿದ್ದಾರೆ, ಸಿ ಟಿ ರವಿ ಇರ್ಬೋದು, ಇವರೆಲ್ಲರೂ ಕೂಡ ಶ್ರೀರಾಮುಲು ಪರವಾಗಿ ಕೂಡ ಮಾತಾಡಿದ್ರು. ಅಂದರೆ ಅವ್ರದ್ದೇನು ಕೂಡ ತಪ್ಪಿಲ್ಲ, ಸೋಲಿಗೆ ಕೇವಲ ಒಬ್ಬರೇ ಹೊಣೆಯಲ್ಲ ಅಂತ ಕೂಡ ಮಾತಾಡಿದ್ರು. ಪ್ರಶ್ನೆ ಬಂದಿರುವಂಥದ್ದು, ಶ್ರೀರಾಮುಲು ಎತ್ತಿರುವಂಥ ಪ್ರಶ್ನೆ ಕೇವಲ ಅಂದರೆ ರಾಧಾ ಮೋಹನ್ ದಾಸ್ ಅವರು ಆಕ್ಷೇಪ ವ್ಯಕ್ತಪಡಿಸಿದ್ರೆ ಮಾತ್ರ ಅಂತಲ್ಲ, ಇದರ ಹಿಂದೆ ಜನಾರ್ದನ್ ರೆಡ್ಡಿ ಇದ್ದಾರೆ ಅನ್ನೋಂಥದ್ದು ಕೂಡ ಅವರ ಒಂದು ಅಸಮಾಧಾನ ಆಗಿರುವಂಥದ್ದು. ಅವರು ದೂರು ಕೊಟ್ಟ ಹಿನ್ನೆಲೆಯಲ್ಲಿ ಈ ರೀತಿ ಆರೋಪ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ಕೂಡ ಅಸಮಾಧಾನ. ಈ ಅಸಮಾಧಾನವನ್ನು ಹೇಗೆ ತಣಿಸ್ತಾರೆ ಅನ್ನೋಂಥದ್ದು ಕೂಡ ಸಾಕಷ್ಟು ಪ್ರಮುಖವಾಗಿರುವಂಥ ಪ್ರಶ್ನೆ ಆಗಿರುವಂಥದ್ದು. ಜೊತೆಗೆ ಈಗ ಹೈಕಮಾಂಡ್ ಅಂದರೆ ರಾಧಾ ಮೋಹನ್ ದಾಸ್ ಲೆವೆಲಲ್ಲಿ ಅಥವಾ ಅವರ ಒಂದು ಹಂತದಲ್ಲಿ ಈ ಒಂದು ಅಸಮಾಧಾನ ಬಗೆಹರಿಸುವಂಥ ಸಾಧ್ಯತೆ ಇಲ್ಲ. ಏನಿದು ಕೂಡ ಹೈಕಮಾಂಡ್ ಎಂಟ್ರಿ ಆಗಬೇಕು. ಜೊತೆಗೆ ಈಗ ಶ್ರೀರಾಮುಲು ಅಸಮಾಧಾನಗೊಂಡು ಬಹಿರಂಗವಾಗಿ ಏನು ಸಿಡಿದೆದ್ದಿರುವಂಥ ಹಿನ್ನೆಲೆಯಲ್ಲಿ ಅವನು ಕೂರಿಸಿ ಯಾವ ರೀತಿ ಸಮಾಧಾನ ಮಾಡ್ತಾರೆ ಅನ್ನೋಂಥದ್ದು ಕೂಡ ಹೈಕಮಾಂಡ್ಗೆ ಈಗ ಒಂದು ರೀತಿಯಲ್ಲಿ ಇಕ್ಕಟ್ಟಿನ ಪರಿಸ್ಥಿತಿ ಉಂಟಾಗಿರುವಂಥದ್ದು. ಆದರೆ ಒಂದಂತೂ ಬಹಳ ಸ್ಪಷ್ಟ, ಶ್ರೀರಾಮುಲು ಈಗ ಬಹಿರಂಗವಾಗಿ ಈ ರೀತಿ ಅಸಮಾಧಾನ ಇದ್ದಿರುವಂಥ ಹಿನ್ನೆಲೆಯಲ್ಲಿ ಒಂದು ತಮ್ಮ ಬೇಡಿಕೆ ಏನಿದೆ ಅಂದರೆ ಒಂದು ಜನಾರ್ದನ್ ರೆಡ್ಡಿ ವಿರುದ್ಧ ಅಸಮಾಧಾನಗೊಂಡಿರುವಂಥ ಸಂಬಂಧಪಟ್ಟಂತೆ ಏನೋ ಒಂದು ಬೇಡಿಕೆ ಇರ್ಬೋದು, ಅದು ಈಡೇರಲಿಲ್ಲ ಅಂತಂದರೆ ಪಕ್ಷ ಬಿಟ್ಟು ಹೋಗುವಂತಹ ಸಾಧ್ಯತೆ ಕೂಡ ತಳ್ಳಿ ಹಾಕುವಂತಿಲ್ಲ ಶ್ರೀಪಾದ್. ಅಷ್ಟರ ಮಟ್ಟಿಗೆ ಗಂಭೀರವಾಗಿರುವಂಥ ಪ್ರಕರಣ ಇದು ತಿರುಗಿರುವಂಥದ್ದು ಪಕ್ಷದ ಒಳಗಡೆ. ಈಗಾಗಲೇ ಕೂಡ ಬಿಜೆಪಿ ಪಕ್ಷದಲ್ಲಿ ಒಂದು ಕಡೆ ಯತ್ನಾಳು, ಮತ್ತೊಂದು ಕಡೆ ರಮೇಶ್ ಜಾರಕಿಹೊಳಿ ಮತ್ತು ಅವರ ತಂಡ ಏನಿದೆ ಅವರು ಅಸಮಾಧಾನಗೊಂಡಿರುವಂಥದ್ದು, ಬಹಿರಂಗವಾಗಿ ರಾಜ್ಯಾಧ್ಯಕ್ಷ ಬದಲಾವಣೆ ಸಂಬಂಧಪಟ್ಟಂತೆ ಬಹಿರಂಗವಾಗಿ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಅದರ ಜೊತೆಗೆ ಈಗ ಇದು ಒಂದು ಆ್ಯಡ್ ಆಗಿರುವಂಥದ್ದು, ಅಂದರೆ ಶ್ರೀರಾಮುಲು ಕೂಡ ಅಸಮಾಧಾನಗೊಂಡಿರುವಂಥದ್ದು. ಬಿಜೆಪಿ ಪಕ್ಷದಲ್ಲಿ ದಿನೇ ದಿನೇ ಅಸಮಾಧಾನದ ಬೇಗುತ್ತು ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇರುವಂಥದ್ದು. ಇದು ಬಿಜೆಪಿ ವಿಜಯ್, ಒಂದೇ ನಿಮಿಷ, ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಮತ್ತೆ ವಿಜಯ್ ಸಂಪರ್ಕದಲ್ಲಿ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಶ್ರೀರಾಮುಲು ವಿರುದ್ಧ ಸ್ಥಳೀಯರಲ್ಲೂ ಕೂಡ ಅಸಮಾಧಾನ ಹೆಚ್ಚಾಗಿದೆ. ರಾಮುಲು ವಿರುದ್ಧ ಬಂಗಾರು ಹನುಮಂತು ಟೀಮ್ ರಹಸ್ಯ ಸಭೆಯನ್ನ ನಡೆಸಿದೆ. ಕೂಡ್ಲಿಗಿಯ ಕಾನ್ ಹೊಸಳ್ಳಿಯಲ್ಲಿ ಬಂಗಾರು ಹನುಮಂತು ರಹಸ್ಯ ಸಭೆಯನ್ನ ನಡೆಸಿದ್ದಾರೆ. ನಮಗೆ ಶ್ರೀರಾಮುಲು ಅವರು ಅನ್ಯಾಯ ಮಾಡಿದ್ದಾರೆ ಅಂತ ಅವರು ಹೇಳ್ತಾ ಇರೋದು. ನನಗೆ ಸಂಡೂರು ಟಿಕೆಟ್ ಕೊಟ್ಟಾಗ ಬೇಡ ಅಂತ ಹೇಳಿದ್ದು ಇದೇ ರಾಮುಲು ಅವರು. ಇಷ್ಟೇ ಅಲ್ಲ, ಟಿಕೆಟ್ ಕೊಟ್ಟ ನಂತರ ನಮ್ಮ ಪರವಾಗಿ ಇವರು ಪ್ರಚಾರಕ್ಕೂ ಬರಲಿಲ್ಲ, ಬೈ ಎಲೆಕ್ಷನ್ ಅಲ್ಲಿ ನಮಗೆ ಸಾಥೂ ನೀಡಲಿಲ್ಲ. ಯಾಕೆ ಈ ರೀತಿ? ನಮಗೆ ರಾಮುಲು ಅವರು ಅನ್ಯಾಯ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ. ಹೀಗಾಗಿ ಬರೋ ಇಲೆಕ್ಷನ್ ಅಲ್ಲಿ ಅವರು ಕೂಡ್ಲಿಗಿಗೆ ಟ್ರೈ ಮಾಡ್ತಾ ಇದ್ದಾರೆ ಟಿಕೆಟ್ಗೆ. ಯಾವುದೇ ಕಾರಣಕ್ಕೂ ಅವರಿಗೆ ಕೂಡ್ಲಿಗಿಯಿಂದ ಟಿಕೆಟ್ ಕೊಡಬೇಡಿ ಅಂತ ನಾವು ವರಿಷ್ಠರಿಗೆ ಹೇಳೋಣ ಅಂತ ಹೇಳಿ ಈ ಎಲ್ಲ ತಂಡ ರಹಸ್ಯ ಸಭೆಯನ್ನ ನಡೆಸಿ ಈ ರೀತಿ ಮಾತಾಡ್ಕೊಂಡಿದೆಯಂತೆ. ಎಸ್ ವಿಜಯ್, ನೋಡಿ, ಒಂದು ನಿರ್ಧಾರ ಅಥವಾ ಒಂದು ಕೋಪ ರಾಜಕೀಯ ಜೀವನದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ಈ ಎಲ್ಲ ಬೆಳವಣಿಗೆ ಸಾಕ್ಷಿ ಆಗ್ತಾ ಇರೋದು. ಬಂಗಾರು ಹನುಮಂತು ಅವರ ಈ ರೀತಿಯ ಒಂದು ಹೇಳಿಕೆಯನ್ನ ವರಿಷ್ಠರು ಎಷ್ಟರ ಮಟ್ಟಿಗೆ ಪರಿಗಣನೆಗೆ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಎರಡನೇ ಮಾತು. ಆದರೆ ಅಸಮಾಧಾನ ಯಾವ ರೀತಿ ಸಮಾಧಾನ ಪಡಿಸ್ತಾರೆ ರಾಮುಲು ಅನ್ನೋರು ಅಂತೂ ಪ್ರಶ್ನೆ ಇದೆ. ಸುಷ್ಮಾ ಸ್ವರಾಜ್ ಅವರ ಕಾಲದಿಂದ ಇವರಿಬ್ಬರೂ ಕೂಡ ಅಣ್ಣ ತಮ್ಮಂದಿರ ರೀತಿ ನಡೆದುಕೊಂಡು ಬಂದಂಥವ್ರು ರಾಮುಲು ಮತ್ತು ರೆಡ್ಡಿ. ಇದ್ದಕ್ಕಿದ್ದಂಗೆ ಈ ರೀತಿಯ ಬೆಳವಣಿಗೆ ಆಗ್ತಾ ಇರೋದು, ಇದನ್ನ ರಾಮುಲು ಯಾವ ರೀತಿ ನೋಡ್ತಾರೆ ವೈಯಕ್ತಿಕವಾಗಿ? ಶ್ರೀಪಾದ್, ಈಗ ಬಿಜೆಪಿ ಪಕ್ಷದಲ್ಲಿ ಒಂದು ರೀತಿಯಲ್ಲಿ ಬಿಸಿ ತುಪ್ಪ ಆಗಿರುವಂಥದ್ದು. ಯಾಕಂದರೆ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಅವರಿನ ಏನು ಅಸಮಾಧಾನ ಏನಿದೆ, ಈಗ ಸಮಾಧಾನ ಮಾಡುವಂತಹ ಪ್ರಯತ್ನವನ್ನು ಕೇವಲ ರಾಜ್ಯ ಬಿಜೆಪಿ ನಾಯಕರಿಂದ ಆಗೋದಿಲ್ಲ, ಹೈಕಮಾಂಡಿಂದ ಮಾತ್ರ ಆಗುವಂಥ ಸಾಧ್ಯತೆ ಆಗುವಂಥ ನಿರೀಕ್ಷೆ ಇರುವಂಥದ್ದು. ಯಾಕೆಂತಂದರೆ ಶ್ರೀರಾಮುಲು ತಮ್ಮದೇ ಆದ ಒಂದು ವೋಟ್ ಬ್ಯಾಂಕನ್ನು ಹೊಂದಿರುವಂಥದ್ದು. ಜೊತೆಗೆ ವಾಲ್ಮೀಕಿ ನಾಯಕ ಮತ್ತು ಎಸ್ ಟಿ ನಾಯಕರ ಸಂಬಂಧಪಟ್ಟ ಬಿಜೆಪಿಯಲ್ಲಿ ಬರೋದಾದರೆ ಮೊದಲ ಸ್ಥಾನದಲ್ಲಿ ಈಗ ಶ್ರೀರಾಮುಲು ನಿಲ್ಲುವಂಥದ್ದು. ಮತ್ತು ಜೊತೆಗೆ ಬಳ್ಳಾರಿ ಮತ್ತು ಆ ಭಾಗದಲ್ಲಿ ಪಕ್ಷವನ್ನು ಗೆಲ್ಲಿಸ್ಲಿಕ್ಕೆ ಆಗಲಿಲ್ಲ ಅಂದ್ರೂ ಕೂಡ ಸೋಲಿಸುವಂಥ ಒಂದಷ್ಟು ವೋಟ್ ಬ್ಯಾಂಕ್, ಮತ ಬ್ಯಾಂಕ್ ಇರುವಂಥದ್ದು. ಜೊತೆಗೆ ಜನಾರ್ದನ್ ರೆಡ್ಡಿ ಅವ್ರನ್ನು ಕೂಡ ತುಂಬ ಈಸಿಯಾಗಿ ತೆಗೆದುಕೊಳ್ಳೋಕ್ಕಾಗೋದಿಲ್ಲ, ಯಾಕಂದರೆ ಅವ್ರನ್ನೂ ಕೂಡ ಪಕ್ಷ ಬಿಡೋಕ್ಕಾಗೋದಿಲ್ಲ. ಈ ಹಿನ್ನೆಲೆ ಈಗ ಜನಾರ್ದನ್ ರೆಡ್ಡಿ ವಿರುದ್ಧ ಈಗ ಶ್ರೀರಾಮುಲು ಅಸಮಾಧಾನ ವ್ಯಕ್ತಪಡಿಸಿರುವಂಥದ್ದು. ಮತ್ತು ಪಕ್ಷಕ್ಕೆ ಬಂದಿರುವಂಥ ಹಿನ್ನೆಲೆಯಲ್ಲಿ, ಅಂದರೆ ಜನಾರ್ದನ್ ರೆಡ್ಡಿ ಪಕ್ಷಕ್ಕೆ ಬಂದಿರುವಂಥ ಹಿನ್ನೆಲೆಯಲ್ಲಿ